ಪೆಪೆ ಸಿನಿಮಾದ ಟ್ರೈಲರು ನಿನ್ನೆ ತಾನೇ ರಿಲೀಸ್ ಆಯಿತು. ಆ ಒಂದು ಟ್ರೈಲರ್ನ ನೋಡಿದಾಗ ನನಗನ್ಸಿದ್ದು ಟ್ರೈಲರು ತುಂಬಾ ಮಾಸಿಯಾಗಿದೆ ಅಂತಲೇ ಹೇಳ್ಬೋದು. ಟ್ರೈಲರು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇದು ವಿನಯ್ ರಾಜ್ಕುಮಾರ್ ಅವರ ಮತ್ತು ಇವರ ಸಿನಿಮಾನ ಅಂತ ನಮಗೆ ಆ ಒಂದು ಟ್ರೈಲರ್ನ ನೋಡಿದಾಗ ಅನಿಸುತ್ತೆ. ಮೊದಲನೇದಾಗಿ ಟ್ರೈಲರ್ನ ನೋಡಿದಾಗ ಹೇಳ್ಬೇಕಾಗಿರೋದು ವಿನಯ್ ರಾಜ್ಕುಮಾರ್ ಅವರ ಡೆಡಿಕೇಶನ್ ಅಂತಲೇ ಹೇಳ್ಬೋದು. ಅವರು ಲವ್ ಸ್ಟೋರಿ ಸಿನಿಮಾಗಳನ್ನ ಮಾಡಿದ್ರು ಕೂಡ ಇದು ಅವ್ರಿಗೆ ಮಾಸ್ ರೀತಿಯ ಅಪೀಲ್ನ ಕೊಡುವಂಥ ಸಿನಿಮಾ ಆಗಿರುತ್ತೆ. ಮತ್ತು ಅವರ ಕಂಪ್ಲೀಟ್ ಲವ್ ಸ್ಟೋರಿನ ಆ್ಯಂಗಲ್ನ ಬಿಟ್ಟು ಇದೊಂದು ಮಾಸ್ ಲುಕ್ನ ಕೊಡುವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾದಲ್ಲಿ ಅವರ ಲುಕ್ಕು ಮತ್ತು ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಮತ್ತು ಅವರ ರಾ ಲುಕ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವ್ರನ್ನ ನೋಡಿದಾಗ ಒಂಥರ ಭಯಂಕರ ರೀತಿಯಲ್ಲಿ ಕಾಣ್ತಾರೆ ಈ ಒಂದು ಟ್ರೈಲರಲ್ಲಿ. ಮತ್ತು ಇದು ಟ್ರೈಲರಲ್ಲಿ ತುಂಬಾ ಮಾಸಿಯಾಗಿ ಮತ್ತು ರಕ್ತಪಾತ ತುಂಬಾ ಇದೆ ಅಂತಲೇ ಹೇಳ್ಬೋದು. ಮೊದಲೇ ಈ ಒಂದು ಸಿನಿಮಾ ಎ ಸರ್ಟಿಫೈಡ್ ಸಿನಿಮಾ, ಆದರೆ ಇದೊಂದು ಒಳ್ಳೆಯ ಸ್ಟೋರಿ ಕೂಡ ಇದೆ ಅಂತ ಅವರು ತುಂಬಾ ಹೇಳ್ಕೊಂಡು ಬರ್ತಿದ್ದಾರೆ. ಯಾಕೆಂದರೆ ಒಂದು ಬುಡಕಟ್ಟು ಸಮುದಾಯದಲ್ಲಿ ನಡೆಯುವಂಥ ಮತ್ತು ಅಲ್ಲಿನ ಜನಗಳ ಮತ್ತು ಅಲ್ಲಿನ ಹಲವರ ಸ್ವಾತಂತ್ರ್ಯ ಮತ್ತು ಇರೋದಂಥ ಅವರ ಜೀವನಗಳನ್ನು ಇಲ್ಲಿ ಹೇಳ್ತಾರೆ ಅಂತ ಹೇಳ್ತಾ ಇದ್ರು ಮೊದಲನೇದಾಗಿ. ಸೊ ಹೀಗಾಗಿ ಅಲ್ಲಿ ಇದೆಲ್ಲ ತಿಳಿಸ್ಬೇಕಂದ್ರೆ ರಕ್ತಪಾತ ಅವಶ್ಯಕನೇ ಇರುತ್ತೆ. ಸೊ ಹೀಗಾಗಿ ಈ ಒಂದು ಸಿನಿಮಾ ಎ ರೇಟೆಡ್ ಅಂದರೆ ಎ ಸರ್ಟಿಫೈಡ್ ಸಿನಿಮಾ. ಮತ್ತು ಈ ಒಂದು ಸಿನಿಮಾದಲ್ಲಿ ಮೊದಲು ಹೇಳಿದಾಗೆ ಅವರ ಮಾಸ್ ಲುಕ್ಕು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮಾಸಾಗಿ ತುಂಬ ಚೆನ್ನಾಗಿ ಕಾಣ್ತಾರೆ. ಮತ್ತು ಈ ಒಂದು ಸಿನಿಮಾ ವಿಜುವಲೈಸ್ ಕೂಡ ಸೌಂಡಿಂಗ್ಸು ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ಸಿನಿಮಾ ಬೇರೆ ಲೆವೆಲಲ್ಲಿ ಕ್ವಾಲಿಟಿನ ತರ್ತಿದೆ ಅಂತಲೇ ಹೇಳ್ಬೋದು. ಟ್ರೈಲರ್ ಕೂಡ ಕಟ್ಟು ತುಂಬಾ ಚೆನ್ನಾಗಿತ್ತು. ನಾನು ಕೂಡ ನೋಡಿದೆ. ಮತ್ತು ಅವರು ಅಷ್ಟು ಜನನ ಹೊಡೆದು ನಂತರ ತಮಗೆಯಲ್ಲಿ ನೀರು ತಗೊಂಡು ಕೈ ತೊಳಿತಾ ಇರೋದು ನೋಡಿದ್ರೆ ಒಂಥರ ಬೇರೆ ಲೆವೆಲಲ್ಲಿ ಗೂಸ್ ಬಂಪ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಂತರ ಈ ಕಾಲಿಗೆ ಗೆಜ್ಜೆ ಹಾಕ್ಕೊಂಡು ಹೋಗ್ತಾ ಇರೋದು ಇದು ನನಗೆ ಯಾಕೋ ಗರುಡಗಮನ ವೃಷಭವಾಹನ ರೀತಿ ಸ್ವಲ್ಪ ಅನ್ನಿಸ್ತು. ಏನಕ್ಕಂದರೆ ಆ ಒಂದು ಸಿನಿಮಾದಲ್ಲಿ ರಾಜ್ವೀರ್ ಶೆಟ್ಟಿ ಅವರು ಯಾರನ್ನ ಕೊಲೆ ಮಾಡ್ತಾರೋ ಅವರ ಶೂಗಳನ್ನ ಚಪ್ಪಲಿಗಳನ್ನ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಸ್ವಲ್ಪ ನನಗೇನೋ ಇದು ಅದೇ ಅನಿಸುತ್ತೆ. ಬಟ್ ಅದೇನೋ ಏನೋ ಗೊತ್ತಿಲ್ಲ, ನೋಡಬೇಕು. ಮತ್ತು ಹೀರೋಯಿನ್ ಅವರು ಫುಲ್ಲು ರಕ್ತ ರೀತಿಲಿ ಕೂತಾರೆ, ನೋಡಿದ್ರೆ ಭಯ ಆಗುತ್ತೆ. ಇದು ಯಾವ ಸಿಚುವೇಶನ್ ಬರುತ್ತೋ ಅಂತ ನಾವು ಥಿಯೇಟ್ರಲ್ಲೇ ನೋಡಬೇಕು. ಸೊ ಹೀಗಾಗಿ ಈ ಒಂದು ಸಿನಿಮಾದ ಟ್ರೈಲರು ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸು ಕ್ವಾಂಟಿಟಿ ವೈಸು ಅಂತಲೇ ಹೇಳ್ತೀನಿ. ಮತ್ತು ಆ ಒಂದು ಲುಕ್ ಆ್ಯಂಡ್ ಫೀಲ್ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ಅರಸಿ ಅಂತ ಹೇಳ್ತೀನಿ. ಇಷ್ಟ ಆಗಿತ್ತು ಈ ಒಂದು ಟ್ರೈಲರ್ ರಿವ್ಯೂ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.